ಹಾಯ್ ಎಲ್ರಿಗೂ ನನ್ನ ಮೈ ವಿಲೇಜ್ ಚಾನಲಿಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೊಸ ವಿಡಿಯೋಗೆ. ಇವತ್ತು ನಾನು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ಟೈಮ್ ಬಂದು 5:30 ಆಗಿದೆ. ನಾನು ಎದ್ದಿದ್ದು 5 ಗಂಟೆಗೆ. ನಾನು ದಿನಾಲೂ ಪ್ರಯತ್ನ ಮಾಡುತ್ತಿದ್ದೇನೆ 5 ಗಂಟೆಗೆ ಏಳಬೇಕೆಂದು. ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತದಲ್ವ, ಬೆಳಿಗ್ಗೆ ಬೇಗನೆ ಏಳಬೇಕು ಎಂದು. ಸಹಜವಾಗಿಯೂ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತದೆ. ಹಾಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಮೊದಲಿಗೆ ಸ್ವಲ್ಪ ಕಷ್ಟ ಅನಿಸುತ್ತದೆ. ಆದ ನಂತರ ದಿನ ಕಳೆದ ಹಾಗೆ ಅದು ನಮಗೆ ಈಸಿ ಅಂದುಕೊಳ್ಳುತ್ತದೆ. ಇವತ್ತು ನಾನು ನನ್ನ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡುತ್ತೇನೆ. ಬೆಳಿಗ್ಗೆ ಬೇಗ ಏಳಲಿಕ್ಕೆ ಏನೆಲ್ಲ ಟಿಪ್ಸ್ಗಳನ್ನು ಯೂಸ್ ಮಾಡಬಹುದಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೇನೆ. ನಾವು ಬೆಳಿಗ್ಗೆ ಬೇಗ ಎದ್ದೇಳ್ಕೊಳ್ಬೇಕು ಅಂದರೆ ರಾತ್ರಿ ಸ್ವಲ್ಪ ಬೇಗ ಮಲ್ಕೊಳ್ಬೇಕು ಅಲ್ವಾ. ಅಂದರೆ ನಾವು ಮಿನಿಮಮ್ ರಾತ್ರಿ 10 ಗಂಟೆ ಒಳಗಡೆ ಮಲಗಲಿಕ್ಕೆ ಪ್ರಯತ್ನ ಮಾಡಬೇಕು. ಬಟ್ ಅದು ಸಾಧ್ಯವಿಲ್ಲ ಅಂತೂ ನನಗೂ ಗೊತ್ತು. ಯಾಕಂದರೆ ಮಕ್ಕಳು ಹೋಮ್ವರ್ಕ್ಸ್ ಮಾಡಿಸುತ್ತದೆ, ಅಭ್ಯಾಸ ನೋಡ್ಕೊಳ್ಳೋದು ಇರ್ತದೆ. ರಾತ್ರಿ ಊಟ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗುವಷ್ಟರಲ್ಲಿ ಟೈಮ್ ಆಗಿರುತ್ತದೆ. ಆದರೂ ಕೂಡ ನಾವು ಪ್ರಯತ್ನ ಮಾಡಬೇಕಾಗಿರ್ತದೆ. ನಾವು ಬೆಳಿಗ್ಗೆ ಬೇಗ ಏಳಬೇಕು ಅಂದರೆ ನಾವು ಸಹಜವಾಗಿ ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಅಲಾರ್ಮ್ ಇಟ್ಟುಕೊಳ್ಳೇಬೇಕು. ನಾವು ರೂಢಿ ಮಾಡಿಕೊಳ್ಳೋ ತನಕ ಮೊಬೈಲ್ನಲ್ಲಿ ಅಲಾರಾಮ್ ಇಟ್ಕೊಳ್ಳೇಬೇಕು. ನಾನಂತೂ ದಿನಾಲೂ 5 ಗಂಟೆಗೆ ಏಳುತ್ತೇನೆ. ಆದರೆ ನಾನು 4:45ಕ್ಕೆ ಅಲಾರಾಮನ್ನು ಇಟ್ಕೊಳ್ಳುತ್ತೇನೆ. ಅದು 3 ಸತಿ ಅಲಾರಾಮ್ ಆಗುವಷ್ಟರಲ್ಲಿ ನಾನು ಎದ್ದುಕೊಳ್ಳುತ್ತೇನೆ. ಸ್ಟಾರ್ಟಿಂಗ್ನಲ್ಲಿ 1 ಸತಿ ಅಲಾರಾಮ್ ಕೂಗಿದ್ದು ಕೂಡ ಆಳಸಿತನ ಬರುತ್ತದೆ. ಅದಕ್ಕಾಗಿ 3ನೇ ಸತಿ ಅಲಾರಾಮ್ ಕೂಗಿದ ಕೂಡಲೇ ತಕ್ಷಣ ಎದ್ದುಕೊಂಡು 10 ನಿಮಿಷ ಬೆಡ್ ಮೇಲೆ ಕೂತ್ಕೊಂಡು ನಂತರ ಬೆಡ್ಡಿನಲ್ಲಿ ಇಳಿದುಕೊಂಡು ಮುಖವನ್ನು ವಾಶ್ ಮಾಡಿಕೊಳ್ತೇನೆ. ಆ ನಂತರ ನನ್ನ ಮೆಡಿಟೇಷನನ್ನು ಮಾಡಿಕೊಂಡು ಮುಂದಿನ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೇನೆ. ಅದರ ಸಲುವಾಗಿ ನಾವು 5 ಗಂಟೆಗೆ ಏಳಬೇಕು ಅಂದರೆ 15 ನಿಮಿಷ ಮುಂಚೆನೇ ಅಲಾರಾಮ್ ಇಟ್ಟುಕೊಳ್ಳಬೇಕು. ಇನ್ನು ಒಂದು ಏನಂದರೆ ನಾವು ಅಲಾರಾಮ್ ಸೆಟ್ ಮಾಡಿರುವ ಮೊಬೈಲನ್ನು ನಮ್ಮಿಂದ ಸ್ವಲ್ಪ ದೂರನೇ ಇಟ್ಟುಕೊಳ್ಳಬೇಕು. ಯಾಕಂದರೆ ನಾವು ಎದ್ದು ಹೋಗಿ ಅಲಾರಾಮನ್ನು ಆಫ್ ಮಾಡೋರಷ್ಟೇ ನಮ್ಮ ನಿದ್ದೆಯನ್ನು ಹೋಗಿರುತ್ತದೆ. ಏಳಲಿಕ್ಕೂ ಕೂಡ ಈಸಿಯಾಗಿರುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ತಿಂಡಿ ಮಾಡಬೇಕು, ಇನ್ನು ಯಾವ ಕೆಲಸ ಮಾಡಬೇಕು ಎಂದು ಇಂದಿನ ದಿನವೇ ಯೋಚಿಸಿ ಇಡಬೇಕು. ಅಂದರೆ ಅದು ಬೆಳಿಗ್ಗೆ ಎದ್ದ ತಕ್ಷಣ ಗಡಬಡಿಯೆಲ್ಲ ಆಗುವುದಿಲ್ಲ. ಮೊದಲಿಗೆ ಮನೆ ಕೆಲಸ, ಆನಂತರ ದೇವರ ಪೂಜೆ, ಆನಂತರ ಅಡುಗೆ ಕೆಲಸ, ಈ ರೀತಿ ನಾವು ಪ್ಲ್ಯಾನಿಂಗ್ ಹಾಕ್ಕೊಂಡು ಕೆಲಸ ಮಾಡಿದರೆ ಟೈಮು ಕೂಡ ಸೇವ್ ಆಗುತ್ತದೆ. ಮತ್ತು ಯಾವ ಟೈಮಿಗೆ ಯಾವ ಕೆಲಸ ಮುಗಿಬೇಕು ಎಂದು ಯೋಚಿಸುತ್ತೇವೆ ಆ ಟೈಮಿಗೆ ಅದೇ ಕೆಲಸ ಆಗಿರುತ್ತದೆ. ಮತ್ತು ಬೆಳಿಗ್ಗೆ ನಾವು ಬೇಗ ಎದ್ದುದರಿಂದ ನಮ್ಮ ದಿನವಿಡೀ ನಾವು ಫ್ರೆಶ್ ಇರುತ್ತೇವೆ. ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತದೆ. ಅದು ಕೂಡ ನಮ್ಮ ಮೈಂಡ್ನಲ್ಲಿ ಇರಬೇಕು, ನಾನು ಬೆಳಿಗ್ಗೆ ಬೇಗ ಎದ್ದೇ ಏಳುತ್ತೇನೆ ಎಂದು. ಅದು ನನ್ನಿಂದ ಸಾಧ್ಯ ಮಾಡೇ ಮಾಡುತ್ತೇನೆ, ಆಗುತ್ತೆ ಎಂದು ನಮ್ಮ ಮನಸ್ಥಿತಿ ಇರಬೇಕು. ಆದ್ದರಿಂದ ನಾವು ನಮಗೆ ಸ್ವಲ್ಪ ಹೊತ್ತು ಟೈಮ್ ಕೂಡ ಕೊಡಲಿಕ್ಕೆ ಸಾಧ್ಯವಾಗಿರುತ್ತದೆ. ಏನು ಸ್ವಲ್ಪ ನಿದ್ದೆ ಕಡಿಮೆ ಆಗಿರುತ್ತದೆ. ಆದರೆ ನಾವು ರಾತ್ರಿ 10 ಗಂಟೆಗೆ ಮಲಗಿದರೆ ನಮ್ಮ ನಿದ್ದೆ ಕೂಡ ಸರಿಯಾಗಿ ಆಗಿರುತ್ತದೆ. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಮಧ್ಯ ಟೈಮ್ನಲ್ಲಿ ಫ್ರೀ ಇದ್ದಾಗ ಹಾಫ್ ಆನ್ ಅವರ್ ನಾವು ನಿದ್ದೆ ಕೂಡ ಮಾಡಿಕೊಳ್ಳಬಹುದು. ಆದರೆ ಆ ರೂಢಿಯನ್ನು ಹಾಕ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತದೆ. ಆದ್ದರಿಂದ ನಾವು ರಾತ್ರಿಯೇ ನಿದ್ದೆ ಮುಗಿಸಲಿಕ್ಕೆ ಪ್ರಯತ್ನ ಪಡಬೇಕು. ಒಂದು ದಿನ ನೀವು ಬೇಗ ಎದ್ದು ಎಲ್ಲ ಕೆಲಸವನ್ನು ಬೇಗನೆ ಮುಗಿಸಿ ನೋಡಿ, ಇನ್ನು ಎಷ್ಟು ಟೈಮ್ ಇದೆ ಅನ್ನೋ ಥರ ಫೀಲ್ ಆಗುತ್ತದೆ. ಅದೇ ನೀವು 6 ಗಂಟೆ 6:30 ನಂತರ 7 ಗಂಟೆ ಎದ್ದರೆ ಕೆಲಸ ಮಾಡಿ ನೋಡಿ ಎಷ್ಟು ಗಡಿಬಿಡಿ ಆಗುತ್ತದೆ. ಅಂದರೆ ಮಕ್ಕಳು ಶಾಲೆಗೆ ಹೋಗೋದಿದ್ದರೆ ಎಷ್ಟು ಗಡಿಬಿಡಿ ಆಗುತ್ತದೆ ಅವರಿಗೆ ಗೊತ್ತು. ಆ ಕೆಲಸ ಆಗಿಲ್ಲ ಎಂದು ಈ ಕೆಲಸ ಆಗಿಲ್ಲ ಎಂದು ಗಡಿಬಿಡಿ ಮಾಡಿಕೊಳ್ತೀರಿ. ಅದೇ ನಾವು ಸ್ವಲ್ಪ 1 ಅವರ್ ಮುಂಚೆನೇ ಎದ್ದಿದ್ರೆ ಎಷ್ಟು ಈಸಿಲಿ ಕೆಲಸ ಆಗುತ್ತದೆ. ಎಷ್ಟೋ ಜನ 3:30 4 ಗಂಟೆಗೆ ಎದ್ದು ಕೆಲಸ ಮಾಡುವವರು ಇದ್ದಾರೆ.
ಡ್ಯೂಟಿಗೆ ಹೋಗೋರು, ದೂರ ದೂರ ಎಲ್ಲ ಬಸ್ಸಿಗೆಲ್ಲ ಡ್ಯೂಟಿಗೆ ಹೋಗೋರು, ಅವರು ಎಲ್ಲರೂ ಕೂಡ ಎಷ್ಟು ಬೇಗ ಎದ್ದಿರ್ತಾರೆ ಅಂದರೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿಕೊಳ್ಳುತ್ತಾರೆ. ಒಂದು ವಾರದಿಂದ 15 ದಿನದ ತನಕ ಬೇಗ ಏಳುವುದನ್ನು ರೂಢಿ ಮಾಡಿಕೊಂಡ್ರೆ ಆ ನಂತರ ಅದು ತಾನಾಗೇ ರೂಢಿಯಾಗಿರುತ್ತದೆ. ಮಾಡಿಕೊಂಡ್ರೆ ನಾವು ಖಂಡಿತವನ್ನು ಆ ಟೈಮ್ಗೆ ಏಳುತ್ತೇವೆ. ಆದರೆ ಮುಂಚೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಆದರೆ ನನ್ನಿಂದ ಸಾಧ್ಯ ಆಗುತ್ತದೆ ಎಂದು ಮನಸ್ಸಿನಲ್ಲಿ ಪ್ರಯತ್ನಪಟ್ಟು ಏಳಲಿಕ್ಕೆ ಸಾಧ್ಯ ಮಾಡಿ. ಎಷ್ಟೋ ಜನ ಬೆಳಿಗ್ಗೆ ನಾವು ಬೇಗ ಎದ್ದೇಳಬೇಕು ಎಂದು ಅಂದುಕೊಳ್ಳುತ್ತೀರಿ ಅನ್ನೋರಿಂದ ಕೂಡ ಸಾಧ್ಯ ಆಗುತ್ತದೆ. ಪ್ರಯತ್ನ ಮಾಡಬೇಕು ಅಷ್ಟೇ. ನಾನು ಕೂಡ ಅಷ್ಟೇ ಸ್ವಲ್ಪ ದಿನದಿಂದ ರೂಢಿ ಮಾಡಿಕೊಂಡಿದ್ದೇನೆ. ನಾನು ಮೊದಲೇ ಎಲ್ಲ 6:30ಗೆ ಎದ್ದುಕೊಳ್ತಿದ್ದೆ. ತುಂಬ ಗಡಿಬಿಡಿ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ಆ ಗಡಿಬಿಡಿಗಳು ಆಗುತ್ತಿತ್ತು. ಆದ್ದರಿಂದ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡಿ ಈ ರೀತಿ ಮಾಡಿದರೆ ಒಳ್ಳೆಯದೆಂದು ಹೇಳಿ ಈ ರೀತಿ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ನಾನು ಸಕ್ಸಸ್ ಆಗಿದ್ದೇನೆ. ನೀವು ಕೂಡ ಇದೇ ರೀತಿ ಪ್ರಯತ್ನ ಮಾಡಿ, ಖಂಡಿತವೂ ಆಗೇ ಆಗುತ್ತದೆ. ಸ್ವಲ್ಪ ದಿನ ಕಷ್ಟ ಅನ್ನಿಸಿದರೂ ಕೂಡ. ಹಾಗೆಯೇ ವಿಡಿಯೋ ಸ್ವಲ್ಪನೇ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗುತ್ತೇನೆ ಮುಂದಿನ ವಿಡಿಯೋಗೆ. ಬಾಯ್ ಬಾಯ್ ಫ್ರೆಂಡ್ಸ್.